ಹಾಯ್ ನಾನು ಸುದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಎಲ್ರಿಗೂ ಇವತ್ತಿನ ಭಾನುವಾರದ ಟೆಕ್ ನ್ಯೂಸ್ಗೆ ಸ್ವಾಗತ. ಪ್ರತಿ ವಾರದಂತೆ ಈ ವಾರನೂ ಕೂಡ ಕೆಲವೊಂದು ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸ್ ಎಲ್ಲ ಇದೆ. ಇವತ್ತಿನ ಮೊದಲ ಟೆಕ್ ನ್ಯೂಸ್ ಬಂದ್ಬಿಟ್ಟು BGMIನವರು ನಮ್ಮ ಭಾರತದಲ್ಲಿ ಇನ್ನೊಂದು ಹೊಸ ಗೇಮನ್ನು ಲಾಂಚ್ ಮಾಡಿದ್ದಾರೆ. ಅವ್ರು ಅನೌನ್ಸ್ ಮಾಡಿದಾಗ ನಾನು ಅಂದ್ಕೊಂಡೆ ಇದು ಯಾವುದೋ BGMI ರೀತಿ ಹೆವಿ ಗೇಮ್ ಇರುತ್ತೆ ಅಂತ. ಬಟ್ ಲಾಂಚ್ ಮಾಡಿದ್ಮೇಲೆ ಇನ್ಸ್ಟಾಲ್ ಮಾಡ್ಕೊಂಡಾಗಲೇ ಗೊತ್ತಾಗಿದ್ದು ಇದೊಂದು ರೀತಿ ನಾರ್ಮಲ್ 2D ಗೇಮ್ ರೀತಿ. ಹೌದು, ಗನ್ನಲ್ಲಿ ಶೂಟ್ ಮಾಡೋದೆಲ್ಲ ಇರುತ್ತೆ, ಬಟ್ BGMI ಲೆವೆಲ್ಗೆ ಇಲ್ಲ. ನಂಗೆ ಗೊತ್ತಿಲ್ಲ ಎಷ್ಟು ಜನಕ್ಕೆ ಇಷ್ಟ ಆಗುತ್ತೆ ಅಂತ ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ನೋಡಿ, ಇನ್ಸ್ಟಾಲ್ ಮಾಡಿ, ಟ್ರೈ ಮಾಡಿ, ಇಷ್ಟ ಆದರೆ ಕಂಟಿನ್ಯೂ ಮಾಡ್ಬೋದು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಮ್ಮ ದೇಶದಲ್ಲಿ ಈ ಎಲೆಕ್ಷನ್ ಆದಮೇಲೆ ಮೊಬೈಲ್ ರೀಚಾರ್ಜ್ನ ಬೆಲೆ ಸುಮಾರು 17% ಏನೋ ಜಾಸ್ತಿ ಆಗುತ್ತಂತೆ. ಅಪ್ರಾಕ್ಸಿಮೇಟ್ಲಿ ಸದ್ಯಕ್ಕೆ ₹100 ಇರುವಂಥ ಪ್ಲ್ಯಾನು ಎಲೆಕ್ಷನ್ ಆದಮೇಲೆ ₹120 ರೇಂಜಿಗೆ ಹೋಗಬಹುದು ಅಂತ ಹೇಳಲಾಗ್ತಾ ಇದೆ. ಸೊ ನೋಡೋಣ ಏನಾಗುತ್ತೆ ಅಂತ. ಯಾರು ಗೆಲ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಏನೋ ದೇವ್ರಿಗೆ ಗೊತ್ತು. ಬಟ್ ಎಲೆಕ್ಷನ್ ಆದಮೇಲೆ ರೀಚಾರ್ಜ್ ಬೆಲೆ 100% ಜಾಸ್ತಿ ಆಗುತ್ತೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಗೂಗಲ್ನವರು ಟ್ರೂ ಕಾಲರ್ ರೀತಿ ಅವರೇ ಇನ್ಬಿಲ್ಟ್ ಆ್ಯಂಡ್ರಾಯ್ಡ್ ಫೋನಿಗೆ ಯಾರು ಫೋನ್ ಮಾಡ್ತಾ ಇದ್ದಾರೆ ಅಂತ ಐಡೆಂಟಿಫೈ ಮಾಡುವ ಒಂದು ಫೀಚರ್ನ ತೊಗೊಂಬರ್ತಾ ಇದ್ದಾರೆ ಅಂತ. ಅನ್ನೋನ್ ಕಾಲರ್ನ ಡಿಟೆಕ್ಟ್ ಮಾಡುವಂಥ ಫೀಚರು. ನೆಕ್ಸ್ಟಿಂದ ಮೋಸ್ಟ್ಲಿ ಟ್ರೂ ಕಾಲರ್ನ ಅವಶ್ಯಕತೆ ಇಲ್ಲದೆ ಇನ್ಬಿಲ್ಟ್ ಕಾಲಿಂಗ್ ಅಪ್ಲಿಕೇಶನ್ನಲ್ಲೇ ನಮಗೆ ಯಾರು ಫೋನ್ ಮಾಡ್ತಾ ಇದ್ದಾರೆ ಅಂತ ತೋರಿಸುವಂಥ ಟೈಮ್ ನಂಗೆ ಅನ್ನಿಸ್ದಂಗೆ ಬೇಗ ಬರ್ಬೋದು. ಬರಲಿ, ಕಾದು ನೋಡೋಣ ಏನಾಗುತ್ತೆ ಅಂತ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಕೌಂಟರ್ ಪಾಯಿಂಟ್ ರಿಸರ್ಚ್ನ ಪ್ರಕಾರ ನಮ್ಮ ಭಾರತ ದೇಶ 2026ನೇ ಇಸ್ವಿಯಷ್ಟರಲ್ಲಿ ಆಪಲ್ ಕಂಪನಿಗೆ 3ನೇ ಅತಿ ದೊಡ್ಡ ಮಾರ್ಕೆಟ್ ಆಗುತ್ತಂತೆ. ಸದ್ಯಕ್ಕೆ ಅಮೆರಿಕ ನಂಬರ್ 1 ಸ್ಥಾನ, ಚೈನಾ 2ನೇ ಸ್ಥಾನ, 3ನೇ ಸ್ಥಾನದಲ್ಲಿ UK, ಆಮೇಲೆ ಜಪಾನ್ ಇದೆ. ಸೊ ಇದೀಗ ಇಂಡಿಯಾ 5ನೇ ಪೊಸಿಷನ್ಲಿದೆ. ಸೊ ಮುಂದಿನ 2-3 ವರ್ಷದಲ್ಲಿ ನಾವು UK ಮತ್ತು ಜಪಾನ್ನ ಬೀಟ್ ಮಾಡಿ ಆಪಲ್ ಮಾರ್ಕೆಟಿಗೆ 3ನೇ ದೊಡ್ಡ ಒಂದು ದೇಶ ಆಗ್ತೀವಂತೆ. ಇದಕ್ಕೆ ಖುಷಿ ಪಡಬೇಕಾ, ಬೇಜಾರಾಗಬೇಕು, ದೇವರನ್ನ ಗೊತ್ತಿಲ್ಲ. ಖುಷಿ ಪಡಬೇಕು. ಹೌದು, ನಮ್ಮ ದೇಶದಲ್ಲಿ ಎಲ್ಲರೂ ಕೂಡ ಐಫೋನ್ ತೊಗೋತಾ ಇದ್ದಾರೆ, ಎಲ್ಲರ ಹತ್ರನೂ ಐಫೋನ್ ಇರುತ್ತೆ. ಬೇಜಾರಾಗುವಂಥ ವಿಷಯ ಏನಪ್ಪ ಅಂದರೆ ತೊಗೊಳ್ಳುವಂಥ ಮೆಜಾರಿಟಿ ಜನ ಲೋನ್ ಮಾಡಿ ಸಾಲ ಮಾಡಿ ತಗೋತಾರೆ ಗುರು. ಅದು ನನಗೆ ಬೇಜಾರಾಗ್ತಾ ಇರೋದು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಮ್ಮ ದೇಶಕ್ಕೆ ಈ ಎಲಾನ್ ಮಸ್ಕ್, ಟೆಸ್ಲಾ ಕಂಪನಿಯ CEO ಆಗಿರುವಂಥ ಎಲಾನ್ ಮಸ್ಕ್ ಅವರು ನಮ್ಮ ದೇಶಕ್ಕೆ 2 ದಿನಕ್ಕೆ ಭೇಟಿಯನ್ನು ಕೊಡ್ತಾ ಇದ್ದಾರೆ. ಈ ಟೈಮಲ್ಲಿ ಈ ಸ್ಟಾರ್ಲಿಂಕ್ ಏನು ಸ್ಯಾಟಲೈಟ್ ಬೇಸ್ಡ್ ಇಂಟರ್ನೆಟ್ ಪ್ರೊವೈಡ್ ಮಾಡುವಂಥ ಕಂಪ್ನಿ ಏನಿದೆ ಎಲಾನ್ ಮಸ್ಕ್ ಅವ್ರದ್ದು, ಸೊ ಆ ಸ್ಟಾರ್ಲಿಂಕಿಂದು ಪ್ಲ್ಯಾನನ್ನು ನಮ್ಮ ದೇಶದಲ್ಲಿ ಲಾಂಚ್ ಮಾಡ್ಬೋದು ಅಂತ ಹೇಳಲಾಗ್ತಾ ಇದೆ. ಕಾದು ನೋಡೋಣ ಎಷ್ಟಕ್ಕೆ ಲಾಂಚ್ ಮಾಡ್ತಾರೆ, ಎಷ್ಟು ಇನ್ಸ್ಟಾಲೇಷನ್ ಚಾರ್ಜ್ ಇರುತ್ತೆ ಎಲ್ಲ ಕಾದು ನೋಡೋಣ. ಬಂದರೆ ಹಾಕಿಸ್ಕೊಂಡು ಟ್ರೈ ಮಾಡ್ಬೋದು ನಾವು. ಸೊ ಇದಾದ ನಂತರ ಟೆಸ್ಲಾದವ್ರೇನೋ ಈ ರಿಲಯನ್ಸ್ ಅವ್ರ ಜೊತೆ ಏನೋ ಮಾತುಕತೆ ನಡೆಸ್ತಾ ಇದ್ದಾರಂತೆ ನಮ್ಮ ದೇಶದಲ್ಲಿ EV ಮ್ಯಾನುಫ್ಯಾಕ್ಚರಿಂಗ್ ಮಾಡೋದಕ್ಕೆ. ಮೋಸ್ಟ್ಲಿ ಟೆಸ್ಲಾದವರು ರಿಲಯನ್ಸ್ ಅವ್ರ ಜೊತೆ ಕೊಲ್ಯಾಬ್ರೇಟ್ ಆಗಿ ಮೋಸ್ಟ್ಲಿ ಪ್ಲ್ಯಾಂಟನ್ನು ಓಪನ್ ಮಾಡ್ಬೋದು ಅಂತ ಕಾಣುತ್ತೆ. ಏನು ಮಾಡ್ತಾರೋ ಗೊತ್ತಿಲ್ಲ. ಮೋಸ್ಟ್ಲಿ ಈ ಸಲ ಬಂದಾಗ ಅವ್ರ ಜೊತೆ ಮಾತಾಡ್ಬೋದೇನೋ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಸ್ವಿಗ್ಗಿನವರು ಒಂದು ಹೊಸ ಫೀಚರ್ ತೊಗೊಂಬಂದಿದ್ದಾರೆ. ನಿಮ್ದೇನಾದರೂ ಪೆಟ್, ಬೆಕ್ಕಾಗಿರ್ಬೋದು, ನಾಯಿ ಆಗಿರ್ಬೋದು, ಇದೇನಾದರೂ ಕಳೆದೋಯ್ತು ಅಂತ ಅಂದರೆ ಇದೀಗ ಸ್ವಿಗ್ಗಿನಲ್ಲಿ ನೀವು ರಿಪೋರ್ಟ್ ಮಾಡ್ಬೋದು, ನಂದು ಈ ಪೆಟ್ ಕಳೆದೋಗಿದೆ ಅಂತ. ಸೊ ಅವ್ರ ಹತ್ರ ಇರುವಂಥ ಕನೆಕ್ಟಿವಿಟಿ ಅಂದರೆ ತುಂಬ ಡೆಲಿವರಿ ಬಾಯ್ಸ್ ಎಲ್ಲ ಇರ್ತಾರಲ್ವ, ಸೊ ಅವ್ರ ಮುಖಾಂತರ ಹುಡ್ಕೋದಕ್ಕೆ ಈಸಿ ಆಗುತ್ತೆ ಅಂತ ಈ ಒಂದು ಫೀಚರ್ ತೊಗೊಂಬಂದಿದ್ದಾರೆ. ಸೊ ನೆಕ್ಸ್ಟಿಂದ ನಿಮ್ಮ ನಾಯಿ ಕಳೆದೋಯ್ತು, ಬೆಕ್ಕು ಕಳೆದೋಯ್ತು ಅಂದರೆ ಈ ರೀತಿ ರಿಪೋರ್ಟ್ ಮಾಡ್ಬೋದು ನೋಡಿ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ವಾಟ್ಸಾಪ್ಗೊಂದು ಹೊಸ ಫೀಚರ್ ಬರ್ತಾ ಇದೆ. ನೀವು ವಾಟ್ಸಾಪ್ನಲ್ಲಿ ಹಾಕುವಂಥ ಸ್ಟೋರಿಯನ್ನು ಡೈರೆಕ್ಟಾಗಿ ಇನ್ಸ್ಟಾಗ್ರಾಮ್ಗೆ, ಫೇಸ್ಬುಕ್ಗೆ ಶೇರ್ ಮಾಡುವಂಥ ಫೀಚರು. ಸೊ ನೀವು ಆಟೋಮೆಟಿಕ್ಕಾಗಿ ಮಾಡ್ಬೋದು. ಆ ರೀತಿ ಪ್ರೈವಸಿ ಸೆಟ್ಟಿಂಗನ್ನು ತೊಗೊಂಬರ್ತಾ ಇದ್ದಾರೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಆಪಲ್ನವರು ಏನು ನೆಕ್ಸ್ಟ್ ಜನ್ರೇಷನ್ ಆಫ್ ಲ್ಯಾಪ್ಟಾಪನ್ನು ಲಾಂಚ್ ಮಾಡ್ತಾರೆ, ಅದು M4 ಚಿಪ್ನ ಜೊತೆಗೆ ಲಾಂಚ್ ಮಾಡ್ತಾರಂತೆ. ಈ M4 ಚಿಪ್ಪು AI ಫೋಕಸ್ಡ್ ಚಿಪ್ ಅಂತ, ಆಯಿತಾ, AIಗೋಸ್ಕರ ಮಾಡಲಾಗಿರುವಂಥ ಚಿಪ್ಪು. ಸೊ ಇದನ್ನ ಅನೌನ್ಸ್ಮೆಂಟ್ ಅವ್ರು ಮಾಡಿದ್ಮೇಲೆ ಆಪಲ್ ಶೇರ್ಸ್ ಏನೋ ಫುಲ್ ಹೆವಿ ಮೇಲೋಯ್ತಂತಪ್ಪ. ಸೊ ನೆಕ್ಸ್ಟ್ ವರ್ಷ ಆಲ್ಮೋಸ್ಟ್ ಎಲ್ಲ ವರ್ಷನ್ಗಳಲ್ಲೂ, ಎಲ್ಲ ವೇರಿಯಂಟಲ್ಲೂ ಕೂಡ M4 ಇರುತ್ತಂತೆ. M3 ಲಾಂಚ್ ಆಗಿ ಇನ್ನೂ ಜಾಸ್ತಿ ದಿನ ಆಗಿಲ್ಲ, ಈಗೊಂದು 4-5 ತಿಂಗಳ ಮುಂಚೆ ಮಾಡಿದ್ದು. ಸೊ ಆಲ್ರೆಡಿ M4 ಚಿಪ್ ಮೇಲೆ ಕೆಲಸವನ್ನು ಮಾಡೋಕ್ಕೆ ಶುರು ಮಾಡಿದ್ದಾರೆ. ಎಲ್ಲ ಕಡೆ AI ಬರ್ತಿರೋದ್ರಿಂದ ಇದಕ್ಕೂ ಕೂಡ AI ಪವರ್ಡ್ ಚಿಪ್ಪನ್ನು ಹಾಕ್ತಾರಂತೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ವಿವೋದವರು ಒಂದು ಹೊಸ ಫೋನ್ ಲಾಂಚ್ ಮಾಡ್ತಾ ಇದ್ದಾರೆ T ಸೀರೀಸ್ನಲ್ಲಿ, ವಿವೋ T3X ಅಂತ. ಇದು ಏಪ್ರಿಲ್ 17ನೇ ತಾರೀಕು ಲಾಂಚ್ ಆಗ್ತಾ ಇದೆ. ಅಪ್ರಾಕ್ಸಿಮೇಟ್ಲಿ ಒಂದು 15,000 ರೇಂಜಲ್ಲಿ ಲಾಂಚ್ ಆಗ್ಬೋದಾದಂಥ ಸ್ಮಾರ್ಟ್ಫೋನ್ ಇದಾಗಿದೆ. ಸ್ಪೆಸಿಫಿಕೇಷನ್ ತುಂಬ ಕಾಂಪಿಟೇಟಿವ್ ಆಗಿದೆ, ಆಯಿತು. 6000 mAh ಕೆಪಾಸಿಟಿ ಬ್ಯಾಟ್ರಿ ಅಂತೆ, 44 ವ್ಯಾಟ್ ಚಾರ್ಜರ್ ಅಂತೆ, ಪ್ರೊಸೆಸರು 6 Gen 1 ಅಂತ ಹೇಳಲಾಗ್ತಾ ಇದೆ. ಕಾದು ನೋಡೋಣ. ಹೆವಿ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್. ನಾನಂತೂ ಎಕ್ಸೈಟ್ ಆಗಿದ್ದೀನಿ.
ನೋಡೋಣ ಹೆಂಗಿರುತ್ತೆ ಅಂತ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಆಪಲ್ನವರು ಈ ಐಫೋನ್ 16 ಪ್ಲಸ್ಸನ್ನು ಸುಮಾರು 7 ಕಲರ್ ವೇರಿಯಂಟ್ ಜೊತೆಗೆ ಲಾಂಚ್ ಮಾಡ್ತಾರಂತೆ. 7 ಕಲರ್ ವೇರಿಯಂಟ್ ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ನನಗೆ ಪರ್ಸ್ನಲಿ ಇಷ್ಟ ಆಗಿದ್ದು ಈ ಪರ್ಪಲ್ ಕಲರ್ ಒಂಥರ ಇಷ್ಟ ಆಯ್ತು ನನಗೆ. ನಿಮ್ಗೆ ಯಾವ್ದು ಇಷ್ಟ ಆಯ್ತು ಕಾಮೆಂಟ್ ಮಾಡಿ ನೋಡೋಣ. ಒಟ್ಟಿಗೆ ನೋಡಿ ಕ್ಯಾಮ್ರಾ ಪ್ಲೇಸ್ಮೆಂಟ್ ಮತ್ತೆ ವರ್ಟಿಕಲ್ ಮಾಡಾಕವ್ರೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಓಪೋದವರು A3 Pro ಅಂತ ಒಂದು ಹೊಸ ಫೋನ್ ಲಾಂಚ್ ಮಾಡ್ತಾ ಇದ್ದಾರೆ. ಇದು ಜಗತ್ತಲ್ಲಿ ಲಾಂಚ್ ಆಗ್ತಿರುವಂಥ ಮೊಟ್ಟ ಮೊದಲ IP69 ವಾಟರ್ ರೆಸಿಸ್ಟೆಂಟ್ ರೇಟಿಂಗನ್ನು ಹೊಂದಿರುವಂಥ ಸ್ಮಾರ್ಟ್ಫೋನ್ ಅಂತೆ. ಫುಲ್ಲಿ ವಾಟರ್ ಪ್ರೂಫ್ ಅಂತ ಕಂಪ್ಲೀಟ್ಲಿ. ಅದು ಕೂಡ ಕೆಲವೊಂದು ಕ್ರೈಟೀರಿಯಾ ಇರುತ್ತೆ. ಬಿಸಿನೀರೆಲ್ಲ ಬಿದ್ದರೂ ಏನಾಗಲ್ಲ, ಆ ರೀತಿ ಎಲ್ಲ ಇದೆ ಇದು IP69ಅಲ್ಲಿ. ಸೊ ಫುಲ್ಲಿ ವಾಟರ್ ಪ್ರೂಫ್ ಅಂತಪ್ಪ, ಕ್ರೇಜಿ. ಇನ್ನು ಮುಂದಿನ ಮತ್ತು ಕೊನೆಯ ಟೆಕ್ ನ್ಯೂಸ್ ಬಂದ್ಬಿಟ್ಟು ಮೋಟೋರೋಲಾದವರು ಎಡ್ಜ್ 50 ಅಲ್ಟ್ರಾ ಅಂತ ಒಂದು ಫೋನ್ನ ಲಾಂಚ್ ಮಾಡ್ತಾ ಇದ್ದಾರೆ, ಕನ್ಫರ್ಮ್ ಆಗಿದೆ. ಇದರಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 8S Gen 3 ಇರುತ್ತಂತೆ ಆಯಿತಾ. ಅಂತ ಹೆವಿ ಎಕ್ಸೈಟ್ ಆಗಿದ್ದೀನಿ. ಎಷ್ಟಕ್ಕೆ ಲಾಂಚ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಆಯಿತಾ. ಮೋಟೋದವ್ರು ಇವಿ ಕಾಂಪಿಟೇಟಿವ್ ಪ್ರೈಸ್ನ ಫಿಕ್ಸ್ ಮಾಡ್ತಾರೆ. ಸೊ ಈ ಕಾರಣದಿಂದ ವೆಯ್ಟ್ ಮಾಡ್ತಾ ಇದ್ದೀನಿ. ಐ ಹೋಪ್ ಇದೊಂದು 40,000 ರೇಂಜಿಗೆ ಲಾಂಚ್ ಆಗಿಬಿಟ್ರೆ ಹೆಂಗಿರುತ್ತೆ ಅಂತೀರಾ. 40,000 30,000 ರೂಪಾಯಿಗೆ ಎಡ್ಜ್ 50 ಲಾಂಚ್ ಮಾಡಿದ್ದಾರೆ, ಎಡ್ಜ್ 50 ಪ್ರೋನ. ಸೊ ಇದನ್ನೊಂದು 38,000-40,000 ರೂಪಾಯಿಗೆ ಲಾಂಚ್ ಮಾಡಿಬಿಟ್ರೆ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಕಾದು ನೋಡೋಣ ಒಟ್ಟಿಗೆ ಎಷ್ಟಕ್ಕೆ ಲಾಂಚ್ ಮಾಡ್ತಾರೆ ಗೊತ್ತಿಲ್ಲ. ಸೊ ಇದು ಏಪ್ರಿಲಲ್ಲಿ ಲಾಂಚ್ ಆಗ್ಬೋದು ಅಂತ ಇದ್ರೆ ಗ್ಲೋಬಲಾಗಿ ಆಗುತ್ತಾ ನಮ್ಮ ದೇಶದಲ್ಲಿ ಆಗುತ್ತಾ ಗೊತ್ತಿಲ್ಲ, ಒಟ್ಟಿಗೆ ಬರ್ತಾ ಇದೆ. ಸೊ ಇಷ್ಟು ಇವತ್ತಿನ ಟೆಕ್ ನ್ಯೂಸ್. ಐ ಹೋಪ್ ನಿಮ್ಗೆ ಇವತ್ತಿನ ಟೆಕ್ ನ್ಯೂಸಲ್ಲಿ ಕೆಲವೊಂದು ಹೊಸ ವಿಷಯ ತಿಳ್ಕೊಳಕ್ಕೆ ಸಿಕ್ಕಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವೀಡಿಯೋದಲ್ಲಿ.